ವಿಜಯಪುರ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಕ್ಕೆ ಸಾರ್ವಜನಿಕರಿಂದ ಒತ್ತಾಯ ಕೇಳಿಬರ್ತಾ ಇದೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಪಟ್ಟಣದಲ್ಲಿ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. 2013ರಲ್ಲೇ ಇಂದಿರಾ ಕ್ಯಾಂಟೀನ್ ತೆರೆಯೋದಕ್ಕೆ ಬೇಡಿಕೆ ಜನ ಇಟ್ಟಿದ್ರು. ಅಂದು ಸಿಗದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಇಂದಿರಾ ಕ್ಯಾಂಟೀನ್ಗಾಗಿ ಕೂಗು ಕೇಳಿಬರ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ನೆಚ್ಚಿನ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇಂದಿರಾ ಕ್ಯಾಂಟೀನ್ ನಮ್ಮಲ್ಲೂ ಪ್ರಾರಂಭಿಸಿ ಅಂತ ಇದೀಗ ಒತ್ತಾಯ ಕೇಳಿಬರ್ತಾ ಇದೆ. ಈಗ ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗಿರೋದ್ರಿಂದಾಗಿ ಇಂದಿರಾ ಕ್ಯಾಂಟೀನ್ಗಾಗಿ ಮನವಿ ಕೇಳಿಬರ್ತಾ ಇದೆ. ಮುದ್ದೇಬಿಹಾಳಕ್ಕೆ ನಿತ್ಯ ಸಾವಿರಾರು ಜನ ಕೂಲಿ ಕಾರ್ಮಿಕರು ಬರ್ತಾರೆ. ಬಡ ಕೂಲಿ ಕಾರ್ಮಿಕರಿಗೆ ಇದೊಂದು ಉತ್ತಮ ಯೋಜನೆಯಾಗಿದೆ. ಇದರಿಂದಾಗಿ ಶಾಸಕರು ಈ ಕೂಡಲೇ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಬೇಕು ಅಂತ ಇದೀಗ ಸಾರ್ವಜನಿಕರಿಂದ ಒತ್ತಾಯ ಕೇಳಿಬರ್ತಾ ಇದೆ. ಹಲವಾರು ವರ್ಷಗಳಿಂದ ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗಬೇಕು ಅಂತೇಳಿ ಸಿದ್ದರಾಮಯ್ಯನವರು ಮತ್ತು ಮುಂದಿನ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವಾಗೇ ನಿರ್ಧಾರ ಆಗಿತ್ತು. ಆದರೆ ಇನ್ನೂ ಮತ್ತೆ ವಾಪಸ್ಸು ಕಾಂಗ್ರೆಸ್ ಸರ್ಕಾರ ಬಂದ್ರೂ ಇನ್ನೂ ಆದರೂ ಇಲ್ಲಿ ಇಂದಿರಾ ಕ್ಯಾಂಟೀನ್ ಆಗ್ತಾ ಇಲ್ಲ. ದಯವಿಟ್ಟು ಈ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಬೇಕು. ಆಮೇಲೆ ಈಗ ಎಷ್ಟೋ ಬಡವರು ಇವತ್ತು ಮುಂಜಾನೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಆಗ ಇದು ಗೌಡಿ ಕೆಲಸಕ್ಕೆ ಮತ್ತು ಇಲ್ಲಿ ಹಣ್ಣಿನ ವ್ಯಾಪಾರ ಮಾಡೋಕ್ಕಂತ ಎಷ್ಟೋ ಜನ ಬರ್ತಾರೆ. ಅಂಥವ್ರಿಗೆ ಬೆಳಿಗ್ಗೆ ನಾಷ್ಟದ ವ್ಯವಸ್ಥೆ, ಮಧ್ಯಾಹ್ನ ಊಟದ ವ್ಯವಸ್ಥೆನೂ ಅನುಕೂಲ ಆಗುತ್ತೆ. ಇವತ್ತು ಪ್ರತಿ ದಿವಸ ಅವ್ರ ಮನೆಯಿಂದ ಕಟ್ಕೊಂಬರೋಕ್ಕಿಂತ ಈಗ ಹೊರಗಡೆನೇ ಒಯ್ಯೋದು ಹೆಚ್ಚಾಗಿಬಿಟ್ಟೈತೆ ಇವಾಗ. ಯಾಕೆ ಬೆಳಿಗ್ಗೆ ಎದ್ದು ತಕ್ಷಣ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತ ಮನೇಲಿ ರೆಡಿ ಇರೋಲ್ಲ. ಅದಕ್ಕೋಸ್ಕರ ಹೋಟೆಲಲ್ಲಿ ಬಂದ್ಕಿಸೇನೆ 100-200 ರೂಪಾಯಿದು ಟಿಫನ್ನು ಮತ್ತು ಊಟ ಖರೀದಿ ಮಾಡ್ಕೊಂಡು ಹೋಗ್ತಾರೆ. ಅದು ದುಡಿಯೋದು ಒಂದು 300-400 ರೂಪಾಯಿ. ಆದರೆ ಅದರಲ್ಲಿ ಖರ್ಚು ಮಾಡೋದು ಒಂದು 200-300 ರೂಪಾಯಿ ಖರ್ಚಾಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಬೇಗನೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡಬೇಕು. ಇಂದಿರಾ ಕ್ಯಾಂಟೀನ್ ಇವತ್ತು ಆಗಬೇಕು. ಆಮೇಲೆ ಇದು ಇಲ್ಲೇ ಸರ್ಕಲ್, ಬಸವೇಶ್ವರ ಸರ್ಕಲ್ ಏನಿದೆಯಲ್ಲ, ಆ ಬಸವೇಶ್ವರ ಸರ್ಕಲ್ನಲ್ಲೇ ಇಂದಿರಾ ಕ್ಯಾಂಟೀನ್ ಆಗಬೇಕು ಅಂತೇಳಿ ತಮ್ಮಲ್ಲಿ